ವಧೆಯಾಯಿತೆಂದು ರಾಮ ಲಕ್ಷ್ಮಣರು ನಂಬಿಯೇ ಬಿಟ್ಟರೆ? ಹನುಮಂತನೇ ಹೇಳಿದ ಮೇಲೆ ನಂಬದಿರಲು ಹೇಗೆ ಸಾಧ್ಯ? ಇಂದ್ರಜಿತುವಿನ ಮಾಯಾವಿದ್ಯೆಯ ಬಗ್ಗೆ ನಿನಗೂ ಗೊತ್ತಿದೆಯಲ್ಲ. ಸುಳ್ಳನ್ನೇ ಸತ್ಯವೆಂದು ನಂಬಿಸುವ ನಿಸ್ಸೀಮ ಅವನು. ಅಯ್ಯೋ ವಿಧಿಯೇ, ನಾನು ವಧೆಯಾಗಿ ಬಿಟ್ಟೆನೆಂದು ನನ್ನ ಸ್ವಾಮಿ ಎಷ್ಟು ಸಂಕಟ ಪಡುತ್ತಿದ್ದಾರೋ ಏನು. ನಾನು ಕ್ಷೇಮವಾಗಿದ್ದೇನೆಂದು ಅವರಿಗೆ ಬೇಗ ತಿಳಿಸಬೇಕು ತ್ರಿಜಟೆ. ತಿಳಿಯುತ್ತದೆ ಸೀತೆ. ಇದೆಲ್ಲ ಇಂದ್ರಜಿತು ಮತ್ತು ರಾವಣನ ಕುತಂತ್ರವೆಂದು ವಿಭೀಷಣ ಪ್ರಭುಗಳು ಈಗಾಗಲೇ ತಿಳಿಸಿರುತ್ತಾರೆ. ಮತ್ತೆ ಆ ಇಂದ್ರಜಿತು ಎಂಥ ಮಾಯಾವಿದ್ಯೆಯನ್ನು ಪ್ರದರ್ಶಿಸಿದರೂ ಅದನ್ನು ನಂಬುವುದಿಲ್ಲ. ನೀನು ನಿಶ್ಚಿಂತೆಯಿಂದಿರು. ನನ್ನ ಸ್ವಾಮಿ ನನ್ನ ವಿಷಯದಲ್ಲಿ ನಿಶ್ಚಿಂತೆಯಿಂದ ಇದ್ದರೆ ನಾನು ನಿಶ್ಚಿಂತೆಯಿಂದ ಇರುತ್ತೇನೆ. ಹಾಗಾದರೆ ತಾವು ಈಗಲೇ ರಣರಂಗಕ್ಕೆ ಹೋಗಿ ಆ ವಾನರ ಸೈನ್ಯವನ್ನು ನಾಶಪಡಿಸುತ್ತೀರಾ? ನಾನೀಗಲೇ ನಿಮ್ಮ ರಥವನ್ನು ಸಿದ್ಧಪಡಿಸಲೇ? ಬೇಡ ಬೇಡ. ದುಃಖದಲ್ಲಿ ಬಳಲಿದವರ ಮೇಲೆ, ಯುದ್ಧದಲ್ಲಿ ನಿಷ್ಕ್ರಿಯಗೊಂಡವರ ಮೇಲೆ ಆಕ್ರಮಣ ಮಾಡುವುದು ಈ ರಾವಣನ ಹಿರಿಮೆಗೆ ಕಳಂಕ. ಪ್ರಭು, ಹಾಗಾದರೆ ಆ ವಾನರ ಸೈನ್ಯವನ್ನು ಯಾರು ಸೋಲಿಸುತ್ತಾರೆ? ನನ್ನ ಪುತ್ರ ಮೇಘನಾದ. ಈಗಾಗಲೇ ಅವನ ರಣತಂತ್ರದಿಂದ ರಾಮ ಲಕ್ಷ್ಮಣರು ವಾನರ ಸೈನ್ಯಕ್ಕೆ ಆಘಾತಗೊಂಡಿದೆ. ಅವನೇ ಆ ವಾನರ ಸೈನ್ಯವನ್ನು ಧ್ವಂಸ ಮಾಡಲಿ. ಪ್ರಭು, ಆದರೆ ಇಂದ್ರಜಿತ್ತು ಕಾಣುತ್ತಿಲ್ಲ. ರಣರಂಗದಲ್ಲಿ ಅದೃಶ್ಯರಾದವರು ಎಲ್ಲಿ ಹೋದರೋ ತಿಳಿಯದು ಪ್ರಭು. ಅವನು ಎಲ್ಲಿ ಹೋಗಿದ್ದಾನೆ, ಏನು ಮಾಡುತ್ತಿದ್ದಾನೆಂದು ನನಗೆ ತಿಳಿದಿದೆ. ನನಗೆ ಅಪ್ಪಣೆ ಏನು ಪ್ರಭು? ನೀನೀಗಲೇ ರಣರಂಗಕ್ಕೆ ಹೋಗಿ ರಾಮನ ಬಿಡಾರದ ಹತ್ತಿರವೇ ಇದ್ದು ಏನಾದರೂ ಮುಖ್ಯವಾದ ವಿಷಯವಿದ್ದರೆ ನನಗೆ ಬಂದು ತಿಳಿಸು. ಹಾಗೆ ಆಗಲಿ ಪ್ರಭು. ಇನ್ನು ಈ ದೂತ ತರುವುದೆಲ್ಲ ನಮ್ಮ ಜಯದ ಸುದ್ದಿಯೇ, ಶತ್ರುವಿನ ಅಪಜಯದ ಸುದ್ದಿ. ಯುವರಾಣಿ, ದೇವಿಯ ಮಂದಿರಕ್ಕೆ ಆ ಕಡೆ ಹೋಗಬೇಕು. ನನಗೆ ಗೊತ್ತಿದೆ, ನೀವು ಸುಮ್ಮನೆ ಬಾ. ಖಂಡಿತ ವಾನರವೀರರೇ, ಖಂಡಿತ ಆಕೆ ಮಾಯಾಸೀತೆ. ಇಂದ್ರಜಿತು ಮಾಯಾಸೀತೆಯನ್ನು ಸೃಷ್ಟಿಸಿ ರಣರಂಗಕ್ಕೆ ತಂದು ಹತ್ಯೆ ಮಾಡಿರುತ್ತಾನೆ. ಹಾಗಾದ್ರೆ ನನ್ನ ಸೀತೆ ಜೀವಂತವಾಗಿರುವಳೆ? ಅವಳು ಕ್ಷೇಮವಾಗಿರುವಳೆ? ಹೌದು ರಾಘವ, ಸೀತಾಮಾತೆ ಅಶೋಕವನದಲ್ಲಿ ಕ್ಷೇಮವಾಗಿರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನೀವಿಬ್ಬರು ನಾಗಾಸ್ತ್ರದಿಂದ ಮೂರ್ಛಿತರಾಗಿದ್ದಾಗ ಸೀತಾದೇವಿಯನ್ನು ರಣರಂಗಕ್ಕೆ ಕರೆತಂದು ರಾಮ ಲಕ್ಷ್ಮಣರಿಬ್ಬರು ಮೃತರಾದರೆಂದು ತಿಳಿಸಲು ಪ್ರಯತ್ನಿಸಲಿಲ್ಲವೇ? ಈಗ ನೀವಿಬ್ಬರು ದುಃಖದಿಂದ ಕುಸಿದು ಬಲಹೀನರಾಗಬೇಕೆಂದು ಆ ಕುತಂತ್ರಿ ರಾವಣ ಮತ್ತು ಇಂದ್ರಜಿತುವಿನ ಹಂಚಿಕೆ ರಾಮಚಂದ್ರ. ವಿಭೀಷಣ, ನಿನ್ನ ಮಾತುಗಳಿಂದ ಹೋದ ಜೀವ ಮರಳಿ ಬಂದಂತಾಯಿತು. ನವ ಚೈತನ್ಯ ನನ್ನ ಅಂಗಾಂಗಗಳಲ್ಲಿ ತುಂಬಿದಂತಾಯಿತು. ಈಗ ಮೊತ್ತ ಮೊದಲು ಅಶೋಕವನದಲ್ಲಿ ನನ್ನ ಸೀತೆ ಕ್ಷೇಮವಾಗಿರುವಳೆಂಬ ವಿಷಯವನ್ನು ಖಚಿತಪಡಿಸಿಕೊಳ್ಳಲು ನಾನು ಬಯಸುತ್ತೇನೆ. ಸದ್ಯ ಸೀತೆ ಇಲ್ಲಿ ಕ್ಷೇಮದಿಂದಿದ್ದಾಳೆ. ನನ್ನ ಪತಿಯಿಂದ ಸೀತೆಯ ವಧೆಯಾಗಿಲ್ಲ. ಸಖಿ, ನಡೆ ಹೋಗೋಣ. ಯುವರಾಣಿ, ನಾವು ಇವಾಗ ದೇವಿಯ ಆಲಯಕ್ಕೆ ಹೋಗುತ್ತೇವಲ್ಲವೇ? ಹೌದು. ನನ್ನ ಆತಂಕವನ್ನು ನಿವಾರಣೆ ಮಾಡಿದ್ದಕ್ಕಾಗಿ ದೇವಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾವ ಆತಂಕ ಯುವರಾಣಿ? ಲಂಕೆಯಲ್ಲಿ ಎಲ್ಲರಿಗೂ ತಿಳಿದಿರುವ ವಿಷಯ ನಿನಗೆ ತಿಳಿಯದೆ? ನನ್ನ ಪತಿಯಿಂದ ಸೀತೆಯ ವಧೆಯಾಗಿರುವ ವಿಷಯ ನಿನಗೆ ತಿಳಿದಿಲ್ಲವೇ? ತಿಳಿದಿದೆ, ಆದರೆ ಆ
ಸೀತೆ ಇಲ್ಲಿಗೆ ಹೇಗೆ ಬಂದಳು? ಅಂದರೆ ಅಂದರೆ ವಧೆಯಾದ ಸೀತೆ ಇಲ್ಲಿಗೆ ಹೇಗೆ ಬಂದಳು ಯುವರಾಣಿ? ಆ ಸೀತೆ ಯಾರು? ಈ ಸೀತೆ ಯಾರು? ಅಲ್ಲಿ ವಧೆಯಾದದ್ದು ಮಾಯಾ ಸೀತೆ, ಇಲ್ಲಿರುವುದೇ ನಿಜವಾದ ಸೀತೆ. ಅದು ಅದಲು ಬದಲಾಗಿದ್ದರೆ? ಏನು ಹೇಳುತ್ತಿರುವೆ ಸಖಿ? ಅದೇ ಯುವರಾಣಿ, ಅಲ್ಲಿ ನಿಜವಾದ ಸೀತೆ ವಧೆಯಾಗಿ ಇಲ್ಲಿ ಮಾಯಾ ಸೀತೆ ಕುಳಿತಿರಬಹುದಲ್ಲವೇ ಅಂದೆ. ಇಲ್ಲ ಇಲ್ಲ, ಇದು ಸಾಧ್ಯವೇ ಇಲ್ಲ. ಇವಳೇ ನಿಜವಾದ ಸೀತೆ. ಯಾವುದು ಸತ್ಯವೆಂದು ಸೀತೆಯೊಂದಿಗೆ ಮಾತನಾಡಿ ಖಚಿತಪಡಿಸಿಕೊಳ್ಳಬಹುದಾಗಿತ್ತಲ್ಲವೇ? ಅವಳನ್ನು ಮಾತನಾಡಿಸುವ ಧೈರ್ಯ ನನಗಿಲ್ಲ. ನನ್ನ ಮನಸ್ಸು ಹೇಳುತ್ತಿದೆ ಇವಳೇ ನಿಜವಾದ ಸೀತೆ ಎಂದು. ಸುಮ್ಮನೆ ಸಂದೇಹ ಹುಟ್ಟಿಸಬೇಡ. ನಡೆ, ದೇವಿಯ ದರ್ಶನ ಮಾಡೋಣ. ಚಿಂತಿಸಬೇಡ ರಾಮಚಂದ್ರ. ಈಗಾಗಲೇ ನನ್ನ ಸುಪುತ್ರಿ ತ್ರಿಜಟೆ ಅಶೋಕವನಕ್ಕೆ ಹೋಗಿದ್ದಾಳೆ. ಅಲ್ಲಿ ಅವಳು ಸೀತಾಮಾತೆಯ ಯೋಗಕ್ಷೇಮವನ್ನು ತಿಳಿದು ನನಗೆ ತಿಳಿಸುವ ವ್ಯವಸ್ಥೆ ಮಾಡಿದ್ದೇನೆ. ವಿಭೀಷಣ, ನನ್ನ ಸೀತೆಯ ವಿಷಯವನ್ನು ತಿಳಿದ ನಂತರವೇ ನಾವು ಮುಂದಿನ ಆಲೋಚನೆಯನ್ನು ಮಾಡೋಣ. ಕ್ಷಣ ಕ್ಷಣವೂ ಯುಗವಾದ ಹಾಗೆ ಉಸಿರ ಉಸಿರೇ ನಿಂತ ಹಾಗೆ ಕ್ಷಣ ಕ್ಷಣವೂ ಯುಗವಾದ ಹಾಗೆ ಉಸಿರ ಉಸಿರೇ ನಿಂತ ಹಾಗೆ ನೀವಿರದೆ ನಾನು ನೀರಿರದ ಮೀನು ನಿಮಗಾಗಿ ನಾನು ಬದುಕಿರುವೆನು ಇನ್ನೂ. ನೀವಿರದೆ ನಾನು ನೀರಿರದ ಮೀನು ನಿಮಗಾಗಿ ನಾನು ಬದುಕಿರುವೆನು ಇನ್ನೂ. ನಿಮಗಾಗಿ ನಾನು ಬದುಕಿರುವೆನು ಇನ್ನೂ. ನಿದಿರೇ ಬರದಿಹ ರಾತ್ರಿ ಹಾಗೆ ಬೆಳಕು ಹರಿಯದ ಹಗಲ ಹಾಗೆ ನಿದಿರೇ ಬರದಿಹ ರಾತ್ರಿ ಹಾಗೆ ಬೆಳಕು ಹರಿಯದ ಹಗಲ ಹಾಗೆ ನೀನಿರದೆ ನಾನು ಸಿಹಿರದ ಜೇನು ನಿನಗಾಗಿಯೇ ನಾನು ಬಂದಿಹೇನು ಇನ್ನು. ನೀನಿರದ ನಾನು ಸಿಹಿರದ ಜೇನು ನಿನಗಾಗಿಯೇ ನಾನು ಬಂದಿಹೇನು ಇನ್ನು. ನಿನಗಾಗಿಯೇ ನಾನು ಬಂದಿಹೇನು ಇನ್ನು. ಅತ್ತೆಯವರೇ, ಅತ್ತೆಯವರೇ, ಮಗಳು ಬಾ ಕುಳಿತುಕೋ ಸುಲೋಚನಾ. ಅತ್ತೆಯವರೇ, ನಿಮ್ಮ ಊಹೆ ಸರಿಯಾಗೇ ಇದೆ. ನಾನು ಅಶೋಕವನಕ್ಕೆ ಹೋಗಿ ಅದನ್ನು ಖಚಿತಪಡಿಸಿಕೊಂಡು ಬಂದೆ. ಯಾವ ಊಹೆ ಸುಲೋಚನಾ? ಮಾಯಾವಿದ್ಯೆಯಲ್ಲಿ ಪರಿಣಿತರಾಗಿರುವ ನಿಮ್ಮ ಪುತ್ರ ರಣರಂಗದಲ್ಲಿ ಸೀತೆಯನ್ನು ವಧೆ ಮಾಡಿರುವುದು ನಿಜವಾಗಿರಲಾರದು ಎಂಬ ನಿಮ್ಮ ಊಹೆ ಅದು ಸತ್ಯವಾಗಿದೆ. ಹೌದೇನು? ಹೌದು ಅತ್ತೆಯವರೇ. ನಾನು ಅಶೋಕವನದಲ್ಲಿ ಆ ಸೀತೆ ಇರುವುದನ್ನು ಕಣ್ಣಾರೆ ನೋಡಿ ಬಂದೆ. ಅಂದ ಮೇಲೆ ರಣರಂಗದಲ್ಲಿ ವಧೆಯಾದದ್ದು ಮಾಯಾ ಸೀತೆಯೇ ಇರಬೇಕಲ್ಲವೇ?
ಖಂಡಿತ ಸುಲೋಚನ, ನಿಜವಾದ ಸೀತೆಯನ್ನು ಇಂದ್ರಜಿತು ವಧೆ ಮಾಡಲಾರ. ಆ ಶಕ್ತಿಯಾಗಲಿ ಮನಸ್ಸಾಗಲಿ ಅವನಿಗಿರುವುದಿಲ್ಲ. ಸದ್ಯ ನನ್ನ ಪತಿಯಿಂದ ಸ್ತ್ರೀ ಹತ್ಯೆ ನಡೆಯಲಿಲ್ಲವೆಂದು ಸಮಾಧಾನವಾಗಿದೆ. ಹಾಗೆಂದು ಸಮಾಧಾನ ಪಡಬಹುದು. ಆದರೆ ಯುದ್ಧ ಇನ್ನೂ ಮುಗಿದಿಲ್ಲ ಸುಲೋಚನ. ಇಂದ್ರಜಿತು ಉಂಟು ಮಾಡಿರುವ ಶೋಕ ಕ್ರೋಧವಾಗಿ ಬದಲಾಗುತ್ತದೆ. ರಾಮ ಲಕ್ಷ್ಮಣರು ವಾನರ ವೀರರು ಕ್ರೋಧಗೊಂಡರೆ ಅಪಾಯ ಇನ್ನಷ್ಟು ಹೆಚ್ಚಾಗುತ್ತದೆ. ನಿಜ, ಅವರು ಮೊದಲಿಗಿಂತ ಹೆಚ್ಚು ಆಕ್ರೋಶದಿಂದ ಯುದ್ಧ ಮಾಡುವುದು ಖಂಡಿತ. ಆಗ ಇಂದ್ರಜಿತುವನ್ನು ಯಾರು ರಕ್ಷಿಸುತ್ತಾರೆ? ಅದೇ ನನ್ನ ಆತಂಕಕ್ಕೆ ಕಾರಣವಾಗಿರುವುದು. ಅಂದರೆ ನಿಮ್ಮ ಪುತ್ರ ರಾಮ ಲಕ್ಷ್ಮಣನನ್ನು ಗೆಲ್ಲಲಾರರೆ? ಹಾಗೇನಾದರೂ ಆದರೆ ಧರ್ಮಕ್ಕೆ ಜಯ ಎಂಬ ಮಾತು ಸುಳ್ಳಾಗುವುದಿಲ್ಲವೇ? ಸೀತಾಪಹರಣ ಧರ್ಮವೆಂದು ಯಾರು ತಾನೇ ಹೇಳುತ್ತಾರೆ ಸುಲೋಚನ? ಈ ಧರ್ಮಗಳು ಉಂಟು ಮಾಡುವ ಸಂಕಟವನ್ನು ಸಹಿಸುವುದು ಹೇಗೆ? ಇದರಿಂದ ನಾವು ಪಾರಾಗುವುದಾದರೂ ಹೇಗೆ ಅತ್ತೆಯವರೇ? ಅದಕ್ಕಿರುವುದು ಒಂದೇ ಒಂದು ದಾರಿ ಸುಲೋಚನ. ಅದು ದೈವಕ್ಕೆ ಶರಣಾಗುವುದು, ಧರ್ಮಕ್ಕೆ ಶರಣಾಗುವುದು. ನಾವು ಹಾಗೆ ಮಾಡಬಹುದು. ಆದರೆ ನನ್ನ ಪತಿಯಾಗಲಿ ಮಾವನವರಾಗಲಿ ಅದಕ್ಕೆ ಮನಸ್ಸು ಮಾಡುತ್ತಾರೆಯೇ? ಅದನ್ನು ಕಾಲವೇ ನಿರ್ಧರಿಸಬೇಕು. ನೀನು ಧೈರ್ಯ ತಂದುಕೋ ಮಗಳೇ. ವಿಭೀಷಣ, ನೀನು ಯಾವುದೋ ಒಂದು ವಿಷಯದ ಬಗ್ಗೆ ಮಾತನಾಡಬೇಕೆಂದೆಯಲ್ಲ, ಅದೇನೆಂದು ಹೇಳು. ಪ್ರಭು ರಾಮಚಂದ್ರ, ನಾನು ಮೊದಲೇ ಹೇಳಿದಂತೆ ಅಶೋಕವನದಲ್ಲಿ ಸೀತಾದೇವಿ ಕ್ಷೇಮವಾಗಿರುವ ವಿಷಯವನ್ನು ನನ್ನ ದೂತರಿಂದ ತಿಳಿದದ್ದಾಯಿತು. ಈಗ ನೀವು ಸೀತಾದೇವಿಯ ಬಗ್ಗೆ ದುಃಖಿಸುವ ಅಗತ್ಯವಿಲ್ಲ. ವಿಭೀಷಣ, ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಇದೆ. ಈಗ ನನ್ನ ಆತಂಕ ದೂರವಾಗಿದೆ. ಆ ದುರುಳ ಇಂದ್ರಜಿತು ತತ್ಕಾಲಕ್ಕೆ ನನ್ನನ್ನು ದುಃಖಕ್ಕೀಡು ಮಾಡುವ ಪ್ರಯತ್ನವನ್ನು ಮಾಡಿದ್ದಾನೆ. ಹೌದು ಸಹೋದರ, ತನ್ನ ಕ್ರೂರ ತಂತ್ರದಿಂದ ನಮಗೆ ಅಪಾರವಾದ ಯಾತನೆ ಉಂಟು ಮಾಡಿದ ಆ ಇಂದ್ರಜಿತುವಿಗೆ ಶಾಶ್ವತವಾದ ದುಃಖವನ್ನು ಕೊಡಬೇಕು. ಅವನನ್ನು ಜೀವಿಸಲು ಬಿಡಬಾರದು. ಅವನು ತ್ರಿಲೋಕಗಳಲ್ಲಿ ಅಡಗಿರಲಿ, ನಾನು ಅವನನ್ನು ಉಳಿಸುವುದಿಲ್ಲ. ನನಗೆ ಅಪ್ಪಣೆ ಕೊಡು ಸಹೋದರ. ತಾಳ್ಮೆ ಲಕ್ಷ್ಮಿ, ತಾಳ್ಮೆ. ಇಂದ್ರಜಿತುವಿನ ವಿಚಾರದಲ್ಲಿ ನಾವು ದುಡುಕಬಾರದು. ಮತ್ತೊಮ್ಮೆ ಅವನ ಮಾಯತಂತ್ರಕ್ಕೆ ನಾವು ಮೋಸ ಹೋಗದಂತೆ ಎಚ್ಚರ ವಹಿಸಬೇಕು. ನಿನ್ನ ಮಾತು ಸೂಕ್ತವಾಗಿದೆ ರಾಮಚಂದ್ರ. ಈ ಸಲ ಯುದ್ಧ ಆರಂಭವಾದರೆ ಇದೇ ಅವನ ಕೊನೆಯ ಯುದ್ಧವಾಗಬೇಕು. ಇದರಲ್ಲೇ ಅವನ ಅಂತ್ಯವಾಗಬೇಕು. ಹಾಗಾಗಬೇಕಾದ್ರೆ ಆ ಇಂದ್ರಜಿತುವಿನ ಶಕ್ತಿಯ ರಹಸ್ಯವನ್ನ ನಾವು ತಿಳಿದುಕೊಳ್ಳಲೇಬೇಕು. ಜಾಂಬವಂತ, ಈಗ ಇಂದ್ರಜಿತು ನಿಕುಂಬಲಾವನದಲ್ಲಿ ಯಜ್ಞ ಕಾರ್ಯದಲ್ಲಿ ಮಗ್ನನಾಗಿದ್ದಾನೆ. ವಿಭೀಷಣ, ಅವನಿರುವ ಜಾಗವನ್ನು ತಿಳಿಸು. ನಾನೀಗಲೇ ಹೋಗಿ ಅವನನ್ನು ಅವನ ಹೋಮವನ್ನು ಧ್ವಂಸ ಮಾಡಿ ಬರುತ್ತೇನೆ. ಅಂಗದ, ಆತುರ ಪಡಬಾರದೆಂದು ಶ್ರೀರಾಮಚಂದ್ರ ಹೇಳಲಿಲ್ಲವೇ? ವಿಭೀಷಣ ಹೇಳುವುದನ್ನು ಕೇಳಿ ನಾವು ಆಲೋಚಿಸಿ ಮುಂದಿನ ಹೆಜ್ಜೆ ಇಡಬೇಕು. ನಿನ್ನ ಮಾತು ನಿಜ ಹನುಮಂತ. ನಾವು ಬಹಳ ಎಚ್ಚರಿಕೆಯಿಂದ ಮುಂದುವರಿಯಬೇಕು. ಆ ಇಂದ್ರಜಿತುವಿನ ತಂತ್ರಕ್ಕೆ ನಾವು ಸರಿಯಾದ ಪ್ರತಿತಂತ್ರವನ್ನು ರೂಪಿಸಬೇಕು. ರಾಮಚಂದ್ರ ಪ್ರಭು, ಆ ಇಂದ್ರಜಿತು ಈ ಯಜ್ಞವನ್ನು ಪೂರ್ಣಗೊಳಿಸಿದರೆ ಇಂದ್ರಾದಿ ದೇವತೆಗಳಿಂದಲೂ ಅವನನ್ನು ಗೆಲ್ಲುವುದು ಅಸಾಧ್ಯವಾಗುತ್ತದೆ. ಅವನು ನಮ್ಮನ್ನು ಭ್ರಾಂತಿಗೊಳಿಸಿ ತನ್ನ ಯಜ್ಞ ಕಾರ್ಯವನ್ನು ನಿರಾತಂಕವಾಗಿ ಮುಗಿಸಬೇಕೆಂದು ಯೋಚಿಸಿರುತ್ತಾನೆ. ಅವನ ಯಜ್ಞಕ್ಕೆ ನಾವು ವಿಘ್ನವನ್ನುಂಟು ಮಾಡೋಣ. ನಾವೆಲ್ಲರೂ ಈಗಲೇ ನಿಕುಂಬಲಾವನಕ್ಕೆ ಹೋಗಿ ಅವನ ಯಜ್ಞ ಪೂರ್ಣಗೊಳ್ಳದಂತೆ ಮಾಡೋಣ. ಅವನ ಸುಳ್ಳನ್ನು ಸುಟ್ಟು ಹಾಕೋಣ. ಅವನ ಕುತಂತ್ರಕ್ಕೆ ತಕ್ಕ ಉತ್ತರ ನೀಡೋಣ.
ಕೋಪವು ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ